ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ತಮ್ಗೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ್ದು ಕೆಲವೊಂದ್ ಮಾಹಿತಿಗಳು ಹಾಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇತ್ತು. ಯಾಕಂದ್ರೆ ಕೆಲವೊಂದ್ ಕಡೆ ಮಾತ್ರ ಅಂಗನವಾಡಿಯಲ್ಲಿ LKG UKG ನ ಓಪನ್ ಮಾಡಿದ್ರು. ಇನ್ನು ಸಾಕಷ್ಟು ಕಡೆ LKG UKG ಓಪನ್ನೇ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅವರ ಭಾಷಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಸಾಕಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಸಾಕಷ್ಟು ಡೌಟ್ ಗಳಿದೆ. ಹಣ ಬಂದಿದ್ಯಾ ಬಂದಿಲ್ವಾ, ಅಥವಾ ಗೃಹಲಕ್ಷ್ಮಿ ಸಹಕಾರ ಸಂಘ ಓಪನ್ ಮಾಡಿದರೆ ಇನ್ ಮುಂದೆ ಹಣ ಬರೋದೇ ಇಲ್ವಾ? ಈ ಒಂದು ಗೃಹಲಕ್ಷ್ಮಿ ಸಹಕಾರ ಸಂಘ ಓಪನ್ ಮಾಡಿರೋದ್ರಿಂದ ಸಾಕಷ್ಟು ಡೌಟ್ ಗಳಿದೆ. ಸೊ ಈ ಎಲ್ಲಾ ಮಾಹಿತಿಗಳು ಈ ಒಂದೇ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸಿಗುತ್ತೆ. ಸೊ ತಾವೆಲ್ಲ ಮಾಡ್ಬೇಕಾಗಿರೋದು ಇಷ್ಟೇ, ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದ್ರಲ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡ್ಬೇಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವ್ ಇದೇ ತರ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳು ಆಗಾಗ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ಎಲ್ಲಾ ಅಂಗನವಾಡಿ ನೌಕರರು ಅವರ ಗೌರವಧನ ಹೆಚ್ಚಳಗೋಸ್ಕರ ಪ್ರತಿಭಟನೆ ಮಾಡ್ತಾನೆ ಬಂದಿದ್ರು. ಸೊ ಮೊನ್ನೆ ಅಷ್ಟೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಅತಿ ಹೆಚ್ಚು ಗೌರವಧನ ನೀಡ್ತಾ ಇರೋದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ಕೇವಲ 2,700 ರೂಪಾಯಿ ಅಷ್ಟೇ ನಿಮ್ಮೆಲ್ಲರಿಗೂ ಗೌರವಧನನ ನೀಡ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ 8,500 ಗೌರವಧನನ ಕೊಡ್ತಾ ಇದೀವಿ ನಾವು. ಹಾಗೆ ಮುಂದೆ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಆಡಳಿತಕ್ಕೆ ಬಂದ್ರೆ ನಾವು ಇನ್ನೂ ಹೆಚ್ಚು ಮಾಡ್ತೀವಿ ನಿಮ್ಮ ಗೌರವಧನ ಅನ್ನೋ ಒಂದ್ ಮಾಹಿತಿನ ಹೇಳಿದರೆ. ಜೊತೆಗೆ ಮತ್ತೆ ಪ್ರತಿಭಟನೆಗೆ ಮತ್ತೆ ಎಲ್ಲಾ ಅಂಗನವಾಡಿಗಳು ಬಂದ್ ಮಾಡಿ ಧರಣಿ ಮಾಡಲು ಮುಂದಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರದ ವಿರುದ್ಧ. ಹಾಗೆ LKG UKG ಬಗ್ಗೆ ಹೇಳೋದಾದ್ರೆ, ಸೊ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ, ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಅವರ ಭಾಷಣದಲ್ಲಿ ಹೇಳಿದ್ರು, ಈಗಾಗಲೇ 5,000ಕ್ಕಿಂತಲೂ ಹೆಚ್ಚು ಅಂಗನವಾಡಿಗಳಲ್ಲಿ LKG UKG ನ ಈಗಾಗಲೇ ನಾವು ಪ್ರಾರಂಭ ಮಾಡಿದೀವಿ. ಇನ್ನು ಅತಿ ಹೆಚ್ಚಿನ ಅಂಗನವಾಡಿಗಳಲ್ಲೂ ನಾವು LKG UKG ನ ಪ್ರಾರಂಭ ಮಾಡ್ತೀವಿ ಕೂಡ. ಸೊ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲಾ ಮೂಲಭೂತ ಸೌಕರ್ಯ ಎಲ್ಲಾ ರೀತಿಯಾದಂತಹ ಒಂದು ಅಂಗನವಾಡಿ ಶಾಲೆಯಲ್ಲಿ ಇರ್ಬೇಕು. ಸೊ ಹೀಗಾಗಿ ತಡ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿಯಲ್ಲಿ LKG UKG ನ ಓಪನ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ತಿಳಿಸಿದ್ರು. ಖುದ್ದಾಗಿ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು. ಸೊ ಇದೇ ರೀತಿಯಾಗಿ ಸಾಕಷ್ಟು ಜನ ಅಂಗನವಾಡಿ ನೌಕರರಿಗೂ ಇನ್ನು ಯಾವಾಗ LKG UKG ನ ಓಪನ್ ಮಾಡ್ತಾರೆ ಅನ್ನೋ ಒಂದು ಡೌಟ್ ಇತ್ತು. ಅವ್ರಿಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಆದಷ್ಟು ಬೇಗ ಎಲ್ಲಾ ಜಿಲ್ಲೆಯಲ್ಲೂ ಕೂಡ LKG UKG ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾಹಿತಿ ತಿಳಿಸೋದಾದ್ರೆ, ಸರ್ಕಾರದಿಂದನೇ ಬಂದಿತ್ತು ಮಾಹಿತಿ, ಗೃಹಲಕ್ಷ್ಮಿ ಸಹಕಾರ ಸಂಘ ನಾವು ಅನೌನ್ಸ್ ಮಾಡ್ತೀವಿ, ಅದಾದ್ಮೇಲೆ ಗೃಹಲಕ್ಷ್ಮಿ ಹಣನ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ. ಮೊನ್ನೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲೇ ಅವ್ರು ತಿಳಿಸ್ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಸಂಘನ ನಾವು ಪ್ರಾರಂಭ ಮಾಡ್ತಾ ಇದೀವಿ, ಎಲ್ಲಾ ಮಹಿಳೆಯರಿಗೂ ಅನುಕೂಲ ಆಗೋ ರೀತಿಲಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ. ಸಾಕಷ್ಟು ಮಹಿಳೆಯರಿಗೆ ತಲುಪಿದೆ ಫ್ರೆಂಡ್ಸ್. ಇನ್ನು ನಿಮ್ಗಳಿಗೆ ಯಾಕೆ ಬಂದಿಲ್ಲ ಅಂದ್ರೆ, ಸರ್ಕಾರದಿಂದ ಬಿಡುಗಡೆ ಆದ ತಕ್ಷಣನೇ ಹಣ ಎಲ್ಲಾರ್ಗುನು ಬರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಎಲ್ಲಾರು ಖಾತೆಗೂ ಹಣ ಜಮಾ ಆಗುತ್ತೆ. ಸೊ ಹೀಗಾಗಿ ಈ ವಿಡಿಯೋ ನೋಡ್ತಾಕಿರುವಂತಹ ಮಹಿಳೆಯರಿಗೆ ಯಾರ್ಯಾರಿಗೆ ಬಂದಿಲ್ಲ, ಯಾರು ಭಯ ಪಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಇನ್ 1 ವೀಕ್ ಒಳಗಡೆ ಎಲ್ಲಾ ಮಹಿಳೆಯರಿಗೂ 23ನೇ ಕಂತಿನ ಹಣ ತಲುಪುತ್ತೆ. 23ನೇ ಕಂತಿನ ಹಣ ಎಲ್ಲಾ ಬಿಡುಗಡೆ ಮಾಡಿರುವಂತ ವಿಚಾರನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಧ್ಯಮಗಳ ಮೂಲಕ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಒಂದಿಷ್ಟು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗ್ಲೇ ಹಣನ ತಲುಪಿದೆ, ತುಂಬಾ ಜನರಿಗೆ ಇನ್ನೂ ತಲುಪಿಲ್ಲ. ಮೊನ್ನೆ ಅಷ್ಟೇನೆ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ. ಇನ್ 1 ವೀಕ್ ಒಳಗಡೆ ಎಲ್ಲಾ ಫಲಾನುಭವಿಗಳಿಗೆ 23ನೇ ಕಂತಿನ ಹಣ ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸಹಕಾರ ಸಂಘದ ಏನ್ ಜಾರಿಗೆ ತಂದಿದಾರಲ್ವಾ, ತಂದ್ಮೇಲೆ ಇನ್ ಹಣ ಬರೋದಿಲ್ಲ ಅಂತ ಸಾಕಷ್ಟು ಮಹಿಳೆಯರು ಭಯ ಪಟ್ಕೊತಾ ಇದ್ದೀರಾ. ಆತರ ಏನಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಆ ಒಂದು ಸಂಘನ ನೀವು ಜಾಯಿನ್ ಆಗಿ ಸಾಲವನ್ನ ಪಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಇಷ್ಟು ದಿನ ಹೇಗೆ ಹಣ ಬರ್ತಾ ಇತ್ತಲ್ವಾ, 2,000 ರೂಪಾಯಿ ಹಣ ನಿಮ್ ಖಾತೆಗೆ ಅದೇ ತರ ಬರುತ್ತೆ. ಅದು ಯಾವ್ದೇ ತರ ಭಯ ಪಡ್ಕೊಳ್ಳೋ ಅಂತ ಅವಶ್ಯಕತೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.